ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 13/7/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 6/3/2020. ಓಂ ನಮಃ ಶಿವಾಯ. ಮುದ್ದಿನ ಮಕ್ಕಳೇ, ತಂದೆಯು ಮಕ್ಕಳ ಪ್ರೀತಿಗಾಗಿ ಪರಮಧಾಮ ಮತ್ತು ಮಧುಬನವನ್ನು ಬಿಡಬಲ್ಲರು. ಹಾಗಾದರೆ ನೀವು ಇಷ್ಟ ದೇವಿ ದೇವತೆಯರು ಜ್ಞಾನ ದಾನ ಮಾಡಲು ನಿಮ್ಮ ಮಂದಿರವನ್ನು ಬಿಡಲು ಸಾಧ್ಯವಿಲ್ಲವೇ? ಓಂ ನಮಃ ಶಿವಾಯ. ಚೆನ್ನಾಗಿದ್ದೀರಾ? ಖುಷಿಯಾಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ ಅಥವಾ ಕೆಲವರು ಮಾತ್ರ ಖುಷಿಯಾಗಿದ್ದೀರಾ? ಎಲ್ಲರೂ ಬಾಬಾರನ್ನು ನೆನಪು ಮಾಡಿದಿರಿ. ಬಾಬಾ ಬಂದರು, ದೃಷ್ಟಿ ಕೊಟ್ಟರು ಮತ್ತು ಬಾಬಾ ಏನು ಹೇಳಿದರು? ಹೋಗಿ ಮಕ್ಕಳೇ, ಅಲ್ಲಿ ಸಂಭಾಳಿಸಿ. ಯಾರು ತಲುಪಿದ್ದಾರೋ ಅವರು ಬಹಳ ಖುಷಿಯಲ್ಲಿದ್ದಾರೆ, ಈಗ ಬಂದಿದ್ದಾರೆ. ಮತ್ತು ಯಾರು ಹೋಗುವವರಿದ್ದಾರೋ ಅವರು ಸುಮ್ಮನೆ ಕುಳಿತಿದ್ದಾರೆ, ಏನು ಯೋಚಿಸುತ್ತಿದ್ದಾರೆ? ಒಳ್ಳೆಯದು. ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ಲದಿದ್ದರೆ ಚೆನ್ನಾಗುತ್ತೀರಿ. ಒಳ್ಳೆಯದು ಮಕ್ಕಳೇ. ಹೋಗುವ ಮಕ್ಕಳು ಯಾರ್ಯಾರು? ಅರೆ, ಎಲ್ಲರೂ ಹೋಗುತ್ತಿದ್ದಾರೆ. ಇಲ್ಲ, ಹೀಗೆ ಹೇಳಿ, ಬರುತ್ತಿದ್ದಾರೆ. ಏನೆನ್ನುತ್ತೀರಿ? ಹೋಗುತ್ತಿಲ್ಲ, ಬರುತ್ತಿದ್ದಾರೆ. ಹೋಗುವವರು ಬರುತ್ತಿದ್ದಾರೆ ಮತ್ತು ಬರುವವರು ಬಂದಿದ್ದಾರೆ. ಒಳ್ಳೆಯದು ಮಕ್ಕಳೇ. ನೋಡಿ, ನಾಟಕದ ಪಾತ್ರ ಬಹಳ ಅದ್ಭುತವಾಗಿ ನಡೆಯುತ್ತಿದೆ. ಖುಷಿಯಾಗಬೇಕು. ಅನೇಕ ಮಕ್ಕಳು ಯೋಚಿಸುತ್ತಿದ್ದಾರೆ, ನಾವು ಬಾಬಾರ ಸಾಕಾರ ರೂಪದಲ್ಲಿ ಇರಲಿಲ್ಲ, ಅಂದ್ರೆ ಬ್ರಹ್ಮ ಬಾಬಾ ಸಾಕಾರದಲ್ಲಿದ್ದಾಗ ನಾವಿರ್ಲಿಲ್ಲ ಅಂತ. ಆದರೆ ಈಗ ಬಂದಿದ್ದೇವೆ. ಇದು ನೋಡಿ, ಎಲ್ಲರ ಬುದ್ಧಿಯ ತಂತಿಯನ್ನು ಹಿಡಿದು ಕರೆದುಕೊಂಡು ಬಂದಿದ್ದಾರೆ. ನಡೆಯಿರಿ ನಡೆಯಿರಿ, ನಮ್ಮ ಬ್ರಹ್ಮ ಬಾಬಾರವರನ್ನು ಶುಭಾಬರವರನ್ನು ಭೇಟಿಯಾಗಲು ಹೋಗಬೇಕು. ತಂದೆಯ ಪ್ರೀತಿ ಬಹಳ ಅದ್ಭುತವಾಗಿದೆ. ತಂದೆಯ ಪ್ರೀತಿ ಬಹಳ ಪ್ರಿಯವಾಗಿದೆಯೇ? ಯಾರ್ಯಾರು ನೋಡಿದ್ದೀರಿ? ನಾವಂತೂ ಬಹಳ ನೋಡಿದ್ದೇವೆ. ಬಾಬಾ ಬಹಳ ಪ್ರಿಯರಾಗಿದ್ದಾರೆ. ಪಾದರಸವೂ ಹೌದು, ಪ್ರಿಯರೂ ಹೌದು. ಪಾದರಸ ಏಕೆ? ಏಕೆಂದರೆ ಪದೇ ಪದೇ ಜಾರಿ ಹೋಗುತ್ತಾರೆ, ಹೌದಲ್ಲವೇ? ಬುದ್ಧಿಯಿಂದ ಪಾದರಸದಂತೆ ಜಾರಿ ಹೋಗುತ್ತಾರೆ. ಮತ್ತು ಪ್ರಿಯ ಅಂತೂ ಎಷ್ಟೆಂದರೆ ಕೇವಲ ಹಿಡಿದುಕೊಂಡೇ ಇರಿ, ಅಂದ್ರೆ ಪಾದರಸವನ್ನ ಕೈಯಲ್ಲಿ ಹಿಡ್ಕೊಂಡಿರ್ರಿ, ಅದು ನಿಲ್ಲೋದಿಲ್ಲ. ಕೆಲವು ಮಕ್ಕಳು ಬಾಬಾರವರ ಫೋಟೋ ತೆಗೆಯುತ್ತಿದ್ದರು. ಒಳ್ಳೆಯದು. ಏನು ಫೋಟೋ ತೆಗೆಯುತ್ತಿದ್ದೀರಾ? ನಮ್ಮ ಫೋಟೋ ಬರುವುದೇ ಇಲ್ಲ. ಯಾರ ಫೋಟೋ ಬರುತ್ತದೆ? ಶರೀರದ ಫೋಟೋ ಬರುತ್ತದೆ. ಫೋಟೋ ಬರುವುದಿಲ್ಲ. ಮೊದಲು ಫೋಟೋ ಬರುತ್ತಿತ್ತು, ಏಕೆಂದರೆ ನಮ್ಮ ಶರೀರವಿತ್ತು. ಈಗ ಶರೀರ ಬೇರೆಯವರದ್ದಾಗಿದೆ, ನಮ್ಮ ಫೋಟೋ ಬರುವುದಿಲ್ಲ. ಆತ್ಮದ ಫೋಟೋ ಬರುವುದಿಲ್ಲ, ಶರೀರದ ಫೋಟೋ ಬರುತ್ತದೆ. ಒಳ್ಳೆಯದು ಮಕ್ಕಳೇ. ನೋಡಿ, ಬಾಬಾ ಎಲ್ಲರಿಗೂ ಸಿಕ್ಕರಲ್ಲವೇ? ಯಾರು ಗುರುತಿಸಿದ್ದಾರೋ ಅವರಿಗೂ ಸಿಕ್ಕರು ಮತ್ತು ಯಾರು ಗುರುತಿಸಲಿಲ್ಲವೋ ಅವರಿಗೂ ಸಿಕ್ಕರು. ಆದರೆ ಅವರು ಹೇಳಿದರು, ಇಲ್ಲ, ನನಗೆ ಗೊತ್ತಿಲ್ಲ. ಅವರಿಗೆ ಸಿಕ್ಕರು, ಆದರೆ ನಿರಾಕರಿಸಿದರು, ನಮಗೆ ಗೊತ್ತಿಲ್ಲ ಎಂದು. ಆದರೂ ಬಾಬಾ ಮತ್ತೆ ಸಿಗುತ್ತಾರೆ. ಇದು ತಂದೆಯ ಅತಿ ದೊಡ್ಡ ಪ್ರೀತಿಯಾಗಿದೆ. ವಾ, ಎಂತ ಸಣ್ಣ ತೋಟ, ಹೂದೋಟ ಕುಳಿತಿದೆ. ಈ ಪುಟ್ಟ ಹೂದೋಟದ ಮುಂದೆ ಏನಾಗುತ್ತದೆ ಎಂದರೆ ತಕ್ಷಣವೇ ದೊಡ್ಡ ಹೂದೋಟವಾಗುತ್ತದೆ. ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಈ ಸಣ್ಣ ಹೂದೋಟನೇ ಮುಂದೆ ದೊಡ್ಡ ಹೂದೋಟ ಆಗುತ್ತದೆ, ಹೌದಲ್ಲವೇ? ಈಗ ಏನಾಗಲಿದೆ? ದೊಡ್ಡ ಉದ್ಯಾನವನವಾಗಲಿದೆ. ಮತ್ತು ಉದ್ಯಾನವನದ ಆರೈಕೆ ಯಾರು ಮಾಡುತ್ತಾರೆ? ಹೌದು, ಸಸಿಯ ಕಸಿ ಯಾರು ಹಾಕುತ್ತಾರೆ? ನೀವು ಹಾಕುತ್ತೀರಿ. ನೀರು ಯಾರು ಕೊಡುತ್ತಾರೆ? ನೀವು ಕೊಡುತ್ತೀರಿ. ಪಾಲನೆ ಯಾರು ಮಾಡುತ್ತಾರೆ? ಎಲ್ಲರೂ ಉದಾಸವಾಗಿ ಕುಳಿತಿದ್ದಾರೆ. ನೋಡಿ, ಈಗ ಎಲ್ಲರ ಮುಖಗಳು ಬಾಡುತ್ತಿವೆ. ಈಗ ಯಾರೋ ಅಳುತ್ತಿದ್ದಾರೆ. ಇದು ನೋಡಿ, ಸಾಕಾರದ ಮಾತುಗಳು ಪುನರಾವರ್ತನೆಯಾಗುತ್ತಿವೆ. ಹೋಗು ಮಗಳೇ, ಅಲ್ಲಿ ಸೇವೆಗಾಗಿ ಹೋಗು ಎಂದು ಹೇಳಿದಾಗ ಅವರು ಹೇಳುತ್ತಿದ್ದರು, ಹೋಗುವುದಿಲ್ಲ, ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಬಾಬಾ. ಮತ್ತೆ ಹೀಗೆಯೇ ಬಿಟ್ಟು ಹೋಗಬೇಕಾಗಿಲ್ಲ, ಕರೆದುಕೊಂಡು ಬರಬೇಕು. ನೋಡಿ, ಎಷ್ಟು ಪ್ರಿಯವಾದ ಮಕ್ಕಳು, ಪ್ರೀತಿಯ ಮಕ್ಕಳು ಕುಳಿತಿದ್ದಾರೆ. ನಾಟಕದಲ್ಲಿ ಪಾತ್ರ ತೆರೆದಿದೆ. ಒಂದು ಕ್ಷಣದ ಪಾತ್ರ ತೆರೆದುಕೊಂಡಿದೆ. ನೋಡಿ,
ಈ ಮಕ್ಕಳು ಲಾಸ್ಟ್ ಸೋ ಫಾಸ್ಟ್. 1-2 ದಿನದ ಮಕ್ಕಳು ಕೂಡ ತಂದೆಯನ್ನು ಭೇಟಿಯಾಗುತ್ತಾರೆ. 1-2 ದಿನದ ಮಕ್ಕಳು ಈಗ ತಾನೇ ಜನಿಸಿದ್ದಾರೆ. 1 ದಿನದವರು ಸಹ ಯಾವತ್ತಾದರೂ ಯೋಚಿಸಿದ್ದೀರಾ? ನಾವು ಹೀಗಿರುತ್ತೇವೆ, ಹೀಗೆ ಭೇಟಿಯಾಗುತ್ತೇವೆ, ಖುಷಿಯ ಮಾತುಗಳನ್ನಾಡುತ್ತೇವೆ. ಬಾಬಾರವರನ್ನು ಭೇಟಿಯಾದಾಗ ಏನೆನ್ನುತ್ತೇವೆ? ಬಾಬಾ, ನಾವು ಪ್ರತಿದಿನ ಭೇಟಿಯಾಗೋಣವೇ? ಒಳ್ಳೆಯದು ಮಕ್ಕಳೇ, ಹೋಗಿ ಏನು ಮಾಡಬೇಕು? ಹೇಗೆ ನೀವು ಮಕ್ಕಳು ನಿಮ್ಮ ಪ್ರೀತಿಯ ಬಾಬಾರವರನ್ನು ಭೇಟಿಯಾಗಿ ಸುಖದ ಅನುಭೂತಿ ಮಾಡುತ್ತೀರೋ, ಖುಷಿಯ ಅನುಭೂತಿ ಮಾಡುತ್ತೀರೋ, ಹಾಗೆಯೇ ಹೋಗಿ ತಂದೆಯ ಇನ್ನುಳಿದ ಮಕ್ಕಳು ಬಹಳ ಹಂಬಲಿಸುತ್ತಿದ್ದಾರೆ, ನಿಮಗಾಗಿ ಕಾಯುತ್ತಿದ್ದಾರೆ. ನೀವು ಯಾರು? ಅವರ ಇಷ್ಟ ದೇವಿಯರು, ಇಷ್ಟ ದೇವತೆಗಳು. ಹಾಗಾದರೆ ಏನು ಮಾಡಬೇಕು? ನಾನು ಮಂದಿರದಲ್ಲೇ ಕುಳಿತಿರುತ್ತೇನೆ, ಭಕ್ತರು ಬಂದರೆ ದರ್ಶನ ಕೊಡುತ್ತೇನೆ ಎಂದು ಹೇಳಬಾರದು. ಇಲ್ಲ, ಸ್ವಯಂ ತಂದೆಯೇ ಮಕ್ಕಳ ಪ್ರೀತಿಗಾಗಿ ಪರಮಧಾಮವನ್ನು ಬಿಡಬಲ್ಲರು, ಮಧುಬನವನ್ನು ಬಿಡಬಲ್ಲರು ಎಂದ ಮೇಲೆ ನೀವು ನಿಮ್ಮ ಮಂದಿರವನ್ನು ಬಿಡಲು ಸಾಧ್ಯವಿಲ್ಲವೇ? ಬಿಡಬಹುದು ತಾನೆ? ಹಾಗಾದರೆ ಬಿಟ್ಟು ಬಿಡಿ. ನನ್ನ ಬಳಿ ಯಾರು ಜ್ಞಾನ ಕೇಳಲು ಬರುತ್ತಾರೋ ಅವರಿಗೆ ಮಾತ್ರ ಹೇಳುತ್ತೇನೆ. ಇಲ್ಲದಿದ್ದರೆ ನಾನು ಹೋಗುವುದಿಲ್ಲ ಎಂದು ಯೋಚಿಸಬೇಡಿ. ಹೀಗೆ ಈಗ ಮಂದಿರದ ದೇವಿಯರು ಹೊರಗೆ ಸಂಚರಿಸಲು ಹೋಗುತ್ತಾರೆ, ತಮ್ಮ ದರ್ಶನ ಕೊಡಲು ಹೋಗುತ್ತಾರೆ. ಯಾರೂ ಸಹ ನಾವು ಇಂದಿನ ಸಾಲಿನಲ್ಲಿದ್ದೇವೆ, ನಮ್ಮ ಸರದಿ ಬರಲಿಲ್ಲ, ನಾವು ದರ್ಶನ ಮಾಡುವುದು ಹೇಗೆ ಎಂದು ಹೇಳಬಾರದು. ಯಾರದ್ದು ದೂರು ಇರುವುದಿಲ್ಲ. ಅಂದ್ರೆ ನಿಮ್ ಬಗ್ಗೆ ಯಾರೂ ಬಂದು ಕಂಪ್ಲೇಂಟ್ ಹೇಳಿರಬಾರ್ದು. ಏನಂತ ಹೇಳ್ತೀರಿ? ಗರ್ವದಿಂದಲ್ಲ, ನಾವು ನಮ್ಮ ಮಂದಿರವನ್ನು ಬಿಟ್ಟು ಬಂದಿದ್ದೇವೆ ನಿಮಗೆ ದರ್ಶನ ಕೊಡಲು. ಈಗ ಏನು ಮಾಡಬೇಕು? ಈಗ ಯಾರ ಸರದಿ ಬರುವುದಿಲ್ಲವೋ ಅವರು ಉದ್ದನೆಯ ಸಾಲು ಅವರ ಮುಂದೆ ಇರುತ್ತದೆಯೋ, ಈಗ ದೇವಿಯರು ತಮ್ಮ ದರ್ಶನ ಮಾಡಿಸಲು ಏನು ಮಾಡುತ್ತಾರೆ? ದೇವತೆಗಳು ಹೋಗುತ್ತಾರೆ. ಏಕೆಂದರೆ ದೇವಿಯರ ಜೊತೆ ಯಾರು ಇರುತ್ತಾರೆ? ದೇವತೆಗಳು. ಹಾಗಾದರೆ ಏನು ಮಾಡುತ್ತೀರಿ? ಎಲ್ಲರೂ ಹೋಗುತ್ತೀರಾ? ಯಾವುದೇ ಮಗು ಸಿಗಲಿ, ತರಕಾರಿ ಮಾರುವ ಮಗು ಸಿಗಲಿ, ಕಸ ಗುಡಿಸುವವರು ಸಿಗಲಿ, ಯಾರೇ ಸಿಗಲಿ, ಎಲ್ಲರಿಗೂ ಹೇಳಿ ನನ್ನ ಬಾಬಾ ಬಂದಿದ್ದಾರೆ, ಮಧುರ ಬಾಬಾ ಬಂದಿದ್ದಾರೆ. ಇನ್ನೇನು ಹೇಳುತ್ತೀರಿ ಅಲ್ಲವೇ? ನೋಡಿ, ತಂದೆಯ ಪರಿಚಯ ಕೊಡಲೇಬೇಕು. ಈಗ ಬಾಬಾ ಏನು ಮಾಡುವುದು? ಮಕ್ಕಳು ಬಹಳ ತೊಂದರೆ ಕೊಡುತ್ತಾರೆ, ಮನೆಯಲ್ಲಿ ದೊಡ್ಡ ಪರೀಕ್ಷೆ ಇದೆ ಎಂದು ಹೇಳಬೇಡಿ. ಪರೀಕ್ಷೆಯನ್ನು ಪಾರು ಮಾಡುವುದು ಹೇಗೆ? ಯಾವಾಗ ಶಕ್ತಿ ಬರುವುದೋ, ಧೈರ್ಯ ಬರುವುದೋ, ಮತ್ತು ಅದು ಯಾರಿಂದ ಬರುತ್ತದೆ? ಯಾವಾಗ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತೀರೋ ಮತ್ತು ಆ ಪ್ರೀತಿಯ ನೆನಪಿನಲ್ಲಿ ಪ್ರತಿ ಆತ್ಮನಿಗೂ ತಂದೆಯ ಪರಿಚಯ ಕೊಡುತ್ತೀರೋ, ಆಗ ಪರೀಕ್ಷೆಯನ್ನು ಪಾರು ಮಾಡುವ ಶಕ್ತಿ ಬರುತ್ತದೆ. ನಿಮ್ಮ ಮಕ್ಕಳ ಬಳಿ ತಂದೆ ಇದ್ದಾರೆ, ಅವರ ಬಳಿ ಯಾರಿದ್ದಾರೆ? ಅವರ ಬಳಿ ಯಾರೂ ಇಲ್ಲ. ಕೇವಲ ನೀವು ಇಷ್ಟ ದೇವ ದೇವಿಯರೇ, ಅವರು ಭಗವಂತರು. ಹಾಗಾದರೆ ನೀವು ಮಕ್ಕಳು ಏನು ಮಾಡಬೇಕು? ಪ್ರತಿಯೊಂದು ಆತ್ಮನ ಬಳಿ ಹೋಗಬೇಕು, ನಿಮ್ಮ ದರ್ಶನ ಮಾಡಿಸಲು. ಹೋಗುತ್ತೀರಾ? ಹೋಗಿ ಈ ಸೇವೆ ಮಾಡಬೇಕು. ಮಾಡುತ್ತೀರಾ? ಎಲ್ಲ ಮಕ್ಕಳು ಮಾಡುತ್ತೀರಾ? ಮನಸಾರೆ ಮಾಡಿ. ಈಗ ಯಾರ ಏರಿಯಕ್ಕೆ ಹೋಗಬೇಕು ಎಂದು ನೋಡಬೇಡಿ, ಎಲ್ಲರ ಏರಿಯಕ್ಕೂ ಹೋಗಿರಿ. ಏಕೆ? ಇದು ಅವರ ಏರಿಯಾ, ಈ ಏರಿಯಾ ನೋಡಬಾರದು. ಏಕೆಂದರೆ ಈಗ ಎಲ್ಲಾ ಏರಿಯಾಗಳು ಯಾರದ್ದು? ನನ್ನ ಬಾಬಾರವರ ಏರಿಯಾ. ಯಾವುದೇ ನಿಯಮಗಳನ್ನು ಮಾಡಿದ್ದಾರೋ ಅವು ಸರಿಯಾಗಿಯೇ ಇದೆ. ಆದರೆ ಜ್ಞಾನ ಹೇಳಲು ಯಾವುದೇ ನಿಯಮವಿರಬಾರದು. ಜ್ಞಾನ ಹೇಳಲು ಯಾವುದೇ ನಿಯಮವಿರುವುದಿಲ್ಲ. ಕೇವಲ ತಂದೆಯ ಪ್ರೀತಿ ಇದೆ. ಹೇಗೆ ನೀವು ಮಾಡಿದ್ದೀರೋ ಹಾಗೆಯೇ ತಂದೆಯ ಪರಿಚಯವನ್ನು ಎಲ್ಲರಿಗೂ ಕೊಡಿ. ತಂದೆಯನ್ನು ಭೇಟಿಯಾಗದಿದ್ದರೂ ಪರವಾಗಿಲ್ಲ, ಆದರೆ ಪರಿಚಯವನ್ನಂತೂ ಕೊಡಬೇಕು. ಸೇವೆ ಮಾಡುತ್ತೀರಾ? ಪಕ್ಕ. ಮೊದಲು ಪ್ರತಿದಿನ ಶಿಕ್ಷಣವನ್ನು ಓದಬೇಕು, ನಂತರ ಸೇವೆ ಮಾಡಬೇಕು. ಹೋಗಿ ಎಷ್ಟು ಪ್ರೀತಿಯಿಂದ ಹೊರಬರಲಿ ಎಂದರೆ, ನನ್ನ ಬಾಬಾ ಬಂದಿದ್ದಾರೆ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ತಂದೆಯ ಗೌರವವನ್ನು ಉಳಿಸಿ.
ಗೌರವ ಉಳಿಸುವುದು ಎಂದರೆ ತಂದೆಯು ನಿಮಗೆ ನೀಡಿದ ಈ ಖಜಾನೆಯನ್ನು ಹಂಚಬೇಕು. ಹಂಚದಿದ್ದರೆ ಮರಳಿ ಕೊಡುವುದಿಲ್ಲ. ಜ್ಞಾನದ ಖಜಾನೆ ಎಂದರೇನು? ಹಂಚುವುದು. ಏಕೆಂದರೆ ಜ್ಞಾನವನ್ನು ಹಂಚುವವರೆಗೂ ನಿಮ್ಮ ಮಕ್ಕಳ ಬಳಿ ಹೊಸತು ಬರುವುದಿಲ್ಲ. ಮತ್ತು ಜ್ಞಾನವನ್ನು ಎಷ್ಟು ಹಂಚುತ್ತೀರೋ ಅಷ್ಟು ಹೆಚ್ಚಾಗುತ್ತದೆ. ನೀವು ಹೀಗೆ ಬಚ್ಚಿಟ್ಟರೆ, ಇಲ್ಲ ಇಲ್ಲ ಇದು ನನಗಾಗಿ ಮಾತ್ರ ಎಂದರೆ ಸರಿ, ನಿಮಗೆ ಇಷ್ಟೇ ಸಾಕು ಎನ್ನಲಾಗುತ್ತದೆ. ಈಗ ಮನೆಗೆ ಯಾರೇ ಬರಲಿ ಎಲ್ಲರನ್ನು 1 ನಿಮಿಷ ಕೂರಿಸಿ ಅವರಿಗೆ ನೀರು ಕುಡಿಸಿ, ಅಂದ್ರೆ ಕುಡಿಯಲು ನೀರು ಕೊಟ್ಟು ನಂತರ ತಂದೆಯ ಪರಿಚಯ ಕೊಡಿ. ಸರಿ ತಾನೆ? ಕೆಲವು ಕಡೆ ಮಕ್ಕಳು ಹೀಗೆ ಮಾಡುತ್ತಾರೆ. ಯಾರೇ ಬಂದರೂ ಏನು ಮಾಡುತ್ತಾರೆ ಗೊತ್ತಾ? ಯಾರಾದರೂ 2-4 ಜನ ಮಕ್ಕಳು ಬಂದಾಗ, ಭೇಟಿಯಾದಾಗ ಏನು ಮಾಡುತ್ತಾರೆ? ನನ್ನ ಮನೆಯಲ್ಲಿ ಹೀಗೆ ನಡೆಯುತ್ತಿದೆ, ನನ್ನ ಮನೆಯಲ್ಲಿ ಈ ಕಾರ್ಯ ಇದು ನಡೆಯುತ್ತಿದೆ, ನನ್ನ ಮನೆಯಲ್ಲಿ ಇಷ್ಟು ಸಮಸ್ಯೆ ಇದೆ, ಏನು ಮಾಡುವುದು, ಹೇಗೆ ಮಾಡುವುದು? ಈಗ ಈ ರೀತಿ ಮಾತನಾಡಬೇಡಿ. ಯಾರಲ್ಲಿ ಈ ಕೊರತೆ ಇದೆಯೋ ಅವರು ಅದನ್ನು ತೆಗೆದು ಹಾಕಬೇಕು. ಯಾವಾಗ ಪರಸ್ಪರ ಒಬ್ಬರಿಗೊಬ್ಬರು ಭೇಟಿಯಾಗುತ್ತೀರೋ ಆಗ ಏನೆನ್ನಬೇಕು? ಬಾಬನ ನೆನಪಿದೆಯೇ? ನೆನಪಿಲ್ಲದಿದ್ದರೆ ನೆನಪನ್ನು ಮಾಡಿಸೋಣ. ಒಬ್ಬರಿಗೊಬ್ಬರು ತಂದೆಯ ನೆನಪನ್ನು ಮಾಡಿಸಿ. ನಂತರ ಇನ್ನೊಬ್ಬರು ಹೇಳುತ್ತಾರೆ, ಹಿಂದಿನ ಮುರುಳಿಯನ್ನು ಓದಿದ್ದೀರಾ? ಮತ್ತು ಯಾರು ಅಜ್ಞಾನಿಗಳಿದ್ದಾರೋ ಅವರಿಗೆ ಕೂರಿಸಿ 2 ನಿಮಿಷ ತಂದೆಯ ಪರಿಚಯವನ್ನು ಅವಶ್ಯವಾಗಿ ಕೊಡಿ. ಯಾರು ತಮ್ಮ ಕುಲದವರು ಅವರು ಕೇಳುತ್ತಾರೆ. ಬೇರೆ ಕುಲದವರಾದರೆ ಏನೆನ್ನುತ್ತಾರೆ? ಇವರ ಬಳಿ ಯಾವಾಗ ಬಂದರೂ ಇದನ್ನೇ ಹೇಳುತ್ತಾರೆ. ಆಗ ಹೇಳಿ, ಪರವಾಗಿಲ್ಲ, ನಮ್ಮ ವಿಚಾರಗಳು ನಿಮ್ಮ ಜೊತೆ ಹೊಂದುತ್ತಿಲ್ಲ. ಮತ್ತೆ ಬಂದಾಗ 1 ಸಾರಿ ಹೇಳಿ, 2ನೇ ಸಾರಿ ಬಂದಾಗ ಮತ್ತೆ ಶುರು ಮಾಡಿ, ನನ್ನ ಬಾಬಾ ಬಂದಿದ್ದಾರೆ ಎಂದು. ಹೌದು, ಆಗ ನೀವು ವ್ಯರ್ಥದಿಂದ ಬಚಾವಾಗುತ್ತೀರಿ. ನಂತರ ಬಾಬಾ ಒಬ್ಬೊಬ್ಬರಿಗೆ ಹೋಗುವ ಮಕ್ಕಳೊಂದಿಗೆ ಮಾತನಾಡಿಸಿ ಅವರಿಗೆ ಟೋಲಿಯನ್ನು ತಿನ್ನಿಸಿದರು ಮತ್ತು ಗಿಫ್ಟ್ ಅನ್ನು ಕೂಡ ಕೊಟ್ಟರು. ವೈಯಕ್ತಿಕವಾಗಿ ಮಕ್ಕಳು ಬಾಬನನ್ನು ಭೇಟಿಯಾದರು. ಮಕ್ಕಳೇ, ಪೇಪರ್ ಕೂಡ ಬಹಳ ಚೆನ್ನಾಗಿದೆ, ಏಕೆಂದರೆ ತಂದೆಯೊಂದಿಗೆ ಭೇಟಿ ಮಾಡಿಸಿದೆ. ಪರೀಕ್ಷೆ ಇಲ್ಲದಿದ್ದರೆ ನೀವು ಇಲ್ಲಿಗೆ ಬರುತ್ತಿರಲಿಲ್ಲ. ಹಾಗಾದರೆ ಪರೀಕ್ಷೆ ಚೆನ್ನಾಗಿದೆ ಅಲ್ಲವೇ? ಈಗ ಖುಷಿಯಾಗಿರಬೇಕು, ಖುಷಿಯಲ್ಲಿ ಕುಣಿಯಬೇಕು. ಯಾರು ಸಿಕ್ಕಿದ್ದಾರೆ? ಹಳೆಯ ಸಂಗಾತಿ ಸಿಕ್ಕಿದ್ದಾರೆ. ಹಾಗಾದರೆ ಈಗ ಏನು ಮಾಡುತ್ತೀರಿ? ಇತರರನ್ನು ಕುಣಿಸುತ್ತೀರಿ ಮತ್ತು ಸ್ವತಃ ಕುಣಿಯುತ್ತೀರಲ್ಲವೇ? ಮನಸ್ಸಿನಿಂದ ನೃತ್ಯ ಮಾಡಿ. ಸರಿ ತಾನೆ? ಯಾರು ತಮ್ಮನ್ನು ತಾವು ವಯಸ್ಸಾಗಿದೆ, ನಾವು ಮುದುಕರು ಎಂದು ಭಾವಿಸಬೇಡಿ. ಏಕೆಂದರೆ ಆತ್ಮ ಎಂದಿಗೂ ವಯಸ್ಸಾಗುವುದಿಲ್ಲ. ಮತ್ತು ನೀವು ಮಕ್ಕಳು ಯಾರು? ಆತ್ಮ. ಶರೀರಕ್ಕೆ ವಯಸ್ಸಾಗುತ್ತದೆ, ಆದರೆ ಆತ್ಮಕ್ಕೆ ಎಂದೂ ವಯಸ್ಸಾಗುವುದಿಲ್ಲ. ಬಾಬಾ ಜೊತೆಗಿದ್ದಾರೆ, ಜೊತೆಗಿರುವರು ಮತ್ತು ಸಾಮಾನುಗಳನ್ನು ಹೊರುವರು. ನೋಡಿ, ಈ ಹಳೆಯ ಶರೀರದಿಂದಲೂ ಸೇವೆ ಮಾಡಬೇಕು. ಆತ್ಮದ ಲೆಕ್ಕಾಚಾರ ಎಲ್ಲೋ ಒಂದು ಕಡೆ ತಟ್ಟುತ್ತದೆ. ಈಗ ನಮ್ಮ ಲೆಕ್ಕಾಚಾರ ನೋಡಿ, ದಾದಿಯವರ ಲೆಕ್ಕಾಚಾರವನ್ನು ನೋಡಿ. ಇದರಲ್ಲಿ ಪ್ರತಿ ಮಗುವಿನ ಪರೀಕ್ಷೆಯೂ ಆಗುತ್ತದೆ. ಯಾವ ಮಗು ನಿಶ್ಚಯ ಬುದ್ಧಿಯಾಗಿದೆ ಎಂದು ಅರ್ಥವಾಯಿತೇ? ತಂದೆ ಸಿಕ್ಕಾಗ ಕಾಯಿಲೆಯೂ ಬಂದಿತು ಎಂದು ಯೋಚಿಸಬೇಡಿ. ತಂದೆ ಸಿಕ್ಕಿದ್ದರಿಂದ ಕಾಯಿಲೆಯಿಂದ ಮುಕ್ತರಾಗುತ್ತಿದ್ದೀರಿ. ಕಾಯಿಲೆ ಬರುವುದಿಲ್ಲ. ಆ ಕಾಯಿಲೆ ಬಂದಾಗ ಏನಾಗುತ್ತಿತ್ತು? ಅದು ದೊಡ್ಡ ರೂಪ ತಾಳುತ್ತಿತ್ತು. ತಂದೆ ಸಿಕ್ಕ ನಂತರವೂ ಶೂಲವು ಏನಾಯಿತು? ಮುಳ್ಳಾಯಿತು. ಪ್ರತಿ ಹೃದಯದಿಂದ ಧ್ವನಿ ಹೊರಬರಲಿ, ನನ್ನ ಬಾಬಾ ಬಂದಿದ್ದಾರೆ. ಕೆಲವೊಂದು ಮಕ್ಕಳು ಏಕಾಂತದಲ್ಲಿ ತಂದೆಯ ಧ್ವನಿಯನ್ನು ಕೇಳಿ ಹೇಳುತ್ತಿದ್ದರು, ಬಾಬಾ ನಾನು ಯಾವಾಗ ಬರುತ್ತೇನೆ? ಬಾಬಾ ಹೇಳುತ್ತಾರೆ, ಬೇಗ ಬರುತ್ತೀರಿ. ಈಗ ಬಂದಿರಲ್ಲವೇ? ಹೌದು, ನೋಡಿ ಬಾಬಾ ಹೇಗೆ ಉಳಿಸುತ್ತಾರೆ. ಕೈ ಹಿಡಿದು ಮೇಲೆ ಎಬ್ಬಿಸುತ್ತಾರೆ, ಉಳಿಸುತ್ತಾರೆ. ಒಬ್ಬ ಸಹೋದರರು ತಮ್ಮ ಅನುಭವವನ್ನು ಹಂಚಿಕೊಂಡರು. 28 ಅಡಿ ಮೇಲಿನಿಂದ ಕೆಳಗೆ ಬಿದ್ದ ನಂತರ ಬಾಬಾ ಕೈ ಹಿಡಿದು ಎಳೆದರು. 4 ಅಡಿ ಮೇಲೆ ಎಳೆದು ನಿಲ್ಲಿಸಿದರು. ಶರೀರದಲ್ಲಿ ಯಾವುದೇ ಗಾಯವಾಗಲಿಲ್ಲ.
ಎಲ್ಲಿಯೂ ಸ್ವಲ್ಪವೂ ಪೆಟ್ಟಾಗಲಿಲ್ಲ, ಎಲ್ಲಿಯೂ ಮೂಳೆ ಮುರಿಯಲಿಲ್ಲ, ಏನೂ ಆಗಲಿಲ್ಲ. ಏಕೆಂದರೆ ಈಗ ಬಾಬಾ ಸೇವೆಯ ಸಲುವಾಗಿ ಎರಡನೇ ಜನ್ಮ ಕೊಟ್ಟಿದ್ದಾರೆ. ವೆರಿ ಗುಡ್. ಯಾವುದಕ್ಕಾಗಿ ಕೊಟ್ಟಿದ್ದಾರೆ? ಸೇವೆಗಾಗಿ ಕೊಟ್ಟಿದ್ದಾರೆ. ಈಗ ಚೆನ್ನಾಗಿ ಮನಸ್ಸಿನಿಂದ ಸೇವೆ ಮಾಡಿ. ಇನ್ನು ನಿಮ್ಮ ಪಾತ್ರ ಬಾಕಿ ಇದೆ. 4 ಕಡೆ ಅಡ್ಡಾಡಿ ಮತ್ತು ಏನೆನ್ನಬೇಕು? ನನ್ನ ಬಾಬಾ ಬಂದಿದ್ದಾರೆ ನೋಡಿ. ಯಾವಾಗ ಯೋಚಿಸಿದ್ದೀರಿ ಹೀಗೆ ಭೇಟಿಯಾಗುತ್ತೇವೆ ಎಂದು? ಯೋಚಿಸಿದ್ದೀರಾ? ಒಬ್ಬರನ್ನು ಭೇಟಿಯಾಗಲು ಹಂಬಲಿಸುತ್ತಿದ್ದೀರಿ. ಈಗ ಇಬ್ಬಿಬ್ಬರು ಸಿಕ್ಕಿದ್ದಾರೆ. 2 ಅಮೂಲ್ಯ ರತ್ನಗಳು ಸಿಕ್ಕಿದ್ದಾರೆ. ಬಾಪ್ ದಾದಾ ಇಬ್ಬರು ಅಮೂಲ್ಯರಲ್ಲವೇ? ಯಾರಾದರೂ ಖರೀದಿಸಲು ಸಾಧ್ಯವೇ ಈ ಅಮೂಲ್ಯ ರತ್ನಗಳನ್ನು? ಅದರ ಬೆಲೆ ಪ್ರೀತಿಯಾಗಿದೆ. ತಂದೆ ಮಾರಾಟವಾಗಬಲ್ಲರು ಮತ್ತು ತಂದೆಯನ್ನು ಖರೀದಿಸಲೂಬಹುದು. ಆದರೆ ಹೇಗೆ? ಪ್ರೀತಿಯಲ್ಲಿ, ಅಭಿಮಾನದಲ್ಲಿ ಅವರು ಪಾದರಸವಾಗುತ್ತಾರೆ, ಆಗ ಜಾರಿ ಹೋಗುತ್ತಾರೆ. ಸರಿ ತಾನೇ ಮಕ್ಕಳೇ? ಮತ್ತೆ ಭೇಟಿಯಾಗೋಣ. ಏನು ಟೆನ್ಷನ್? ಈಗ ಟೆನ್ಷನ್ಗೆ ಉದ್ದನೆಯ ಸಾಲು ಹಚ್ಚಿ ಮತ್ತು ಯೋಚಿಸಿ, ನಾನು ಜೀವನದಲ್ಲಿ ಏನು ಮಾಡಬೇಕು? ಯಾವುದು ಆಗಿ ಹೋಗಿದೆಯೋ ಅದಕ್ಕೆ ಫುಲ್ ಸ್ಟಾಪ್. ಫುಲ್ ಸ್ಟಾಪ್ ಇಡಿ. ಆತ್ಮನನ್ನು ನೋಡಿ. ಆತ್ಮನನ್ನು ನೋಡುವವರೆಗೂ ದುಃಖದ ಅನುಭವವಾಗುತ್ತಲೇ ಇರುತ್ತದೆ. ಅರ್ಥವಾಯಿತೆ? ಏನನ್ನು ನೋಡಬೇಕು? ಆತ್ಮ ಎಲ್ಲಿಗೆ ಹೋಯಿತು ಎಂದು ಯಾರಿಗೂ ಗೊತ್ತಿಲ್ಲ. ತಂದೆಗೆ ಗೊತ್ತಿದೆ, ಆದರೆ ಹೇಳುವುದಿಲ್ಲ. ಏಕೆಂದರೆ ಕರೆತರಲು ಹೋಗಿಬಿಡುತ್ತೀರಿ. ನಮ್ಮ ಮಗು ಇಲ್ಲಿಗೆ ಕರೆತನ್ನಿ ಎಂದು. ಆದರೆ ಯಾರ ಮನೆಗೆ ಆ ಮಗು ಹೋಗಿದೆಯೋ ಅವರ ಗತಿ ಏನು? ತಿಳುವಳಿಕೆಯುಳ್ಳ ಮಕ್ಕಳು ಆತ್ಮನನ್ನು ನೋಡಲಿ. ಶರೀರವನ್ನು ನೋಡುವುದನ್ನು ನಿಲ್ಲಿಸಿಬಿಡಿ. ಆ ಆತ್ಮನ ಜನ್ಮವಾಯಿತು, ಅದು ಖುಷಿಯಾಗಿದೆ. ನೀವು ಚಿಂತಿಸಬೇಡಿ. ಸರಿ ತಾನೆ? ಏಕೆಂದರೆ ತಂದೆಯ ವಾಗ್ದಾನವಿದೆ. ನೀವು ಚಿಂತಿಸಿದರೆ ತಂದೆ ಚಿಂತಿಸುವುದಿಲ್ಲ, ಮತ್ತು ಒಂದು ವೇಳೆ ನೀವು ಚಿಂತಿಸಿದರೆ ಅದು ಹೆಚ್ಚಾಗುತ್ತದೆ. ತಂದೆ ಒಂದು ಕ್ಷಣದಲ್ಲಿ ಎಲ್ಲವನ್ನೂ ಬಗೆಹರಿಸುತ್ತಾರೆ. ಹಾಗಾದರೆ ಒಳ್ಳೆಯದಲ್ಲವೇ? ತಂದೆಯೇ ಚಿಂತಿಸಲಿ. ನಿಮ್ಮನ್ನು ಚಿಂತೆಯಿಂದ ಮುಕ್ತಗೊಳಿಸಿದರು. ಆದ್ದರಿಂದ ಏನೆನ್ನುತ್ತೀರಿ? ತಂದೆ ಹೇಳುತ್ತಾರೆ, ಮಕ್ಕಳೇ ಚಿಂತಿಸಬೇಡಿ, ನಾನು ಕುಳಿತಿದ್ದೇನಲ್ಲವೇ? ಇಲ್ಲ, ಈಗ ನಾನು ಎದ್ದು ನಿಂತಿದ್ದೇನೆ. ಇಲ್ಲಿಯವರೆಗೆ ಇಷ್ಟು ಸಮಯ ಕುಳಿತಿದ್ದರು, ಆದರೆ ಈಗ ಎದ್ದು ನಿಂತಿದ್ದಾರೆ. ಮತ್ತು ಯಾವಾಗ ತಂದೆ ಎದ್ದು ನಿಲ್ಲುತ್ತಾರೋ ಆಗ ಏನಾಗುತ್ತದೆ? ಇಡೀ ವಿಶ್ವದ ಪರಿವರ್ತನೆಯಾಗುತ್ತದೆ. ಎದ್ದು ನಿಂತು ನಂತರ ನಡೆಯುತ್ತಾರೆ ಕೂಡ. ನಡೆಯಲೇಬೇಕು, ಏಕೆಂದರೆ ಎದ್ದು ನಿಂತಿದ್ದಾರೆ. ಸರಿ ತಾನೆ? ನಿಶ್ಚಿಂತ ಚಕ್ರವರ್ತಿಗಳಾಗಿ ಹಾರಾಡಿರಿ ಮತ್ತು ಯೋಚಿಸಿ, ನನ್ನ ಬಾಬಾ ನನ್ನ ಬೆರಳನ್ನು ಹಿಡಿದು ಬಹಳ ಪ್ರೀತಿಯಿಂದ ಹಿಡಿದಿದ್ದಾರೆ ಮತ್ತು ನನ್ನನ್ನು ನಡೆಸುತ್ತಿದ್ದಾರೆ. ಇಲ್ಲ, ಮೇಲೆ ಹಾರಿಸುತ್ತಿದ್ದಾರೆ ಮತ್ತು ಅವರು ಸ್ವಯಂ ಹಾರುತ್ತಿದ್ದಾರೆ. ನಿಮ್ಮನ್ನು ಮಡಿಲಿನಲ್ಲಿ ಎತ್ತಿಕೊಂಡು ಹಾರಲು ಕೂಡ ಪರಿಶ್ರಮ ಬೇಕಲ್ಲವೇ? ಹಾರುವಾಗ ಸ್ವಲ್ಪ ಪರಿಶ್ರಮ ಬೇಕಲ್ಲವೇ? ಹಾಗಾದರೆ ನೀವು ಏನು ಮಾಡುತ್ತೀರಿ? ನನ್ನ ಬಾಬಾ ನನ್ನನ್ನು ಮಡಿಲಿನಲ್ಲಿ ಎತ್ತಿಕೊಂಡಿದ್ದಾರೆ ಮತ್ತು ನಾನು ಬಾಬಾರವರ ಜೊತೆ ಮೇಲಾರುತ್ತಿದ್ದೇನೆ. ಸರಿ ತಾನೆ? ಖುಷಿಯಾಗಿರಿ. ಇವತ್ತಿನ ದಿನದ ನಂತರ ಮತ್ತೆಂದೂ ಅಳಬಾರದು. ಬಾಬಾ, ಇವರು ಒಂದು ದಿನದ ಮಗು, ಇವತ್ತಿನವರೇ ಇಂದು ಬಂದಿದ್ದಾರೆ ನೋಡಿ, ಭಯವಾಗುತ್ತಿದೆಯೇ? ಇಲ್ಲ, ಖುಷಿಯಾಗಿರಿ. ಯಾರು ಸಿಕ್ಕಿದ್ದಾರೆ? ನನ್ನ ಪ್ರೀತಿಯ ಬಾಬಾ. ನೋಡಿ ಮಕ್ಕಳು, ತಂದೆಯ ಛತ್ರಛಾಯೆಯ ಕೆಳಗೆ ಬಂದಿದ್ದಾರೆ. ಇರುತ್ತೀರಿ, ಅಂದ್ರೆ ಬಾಬನ ಛತ್ರಛಾಯೆಯ ಕೆಳಗಿರುತ್ತೀರಿ. ಏಕೆಂದರೆ ಪ್ರಪಂಚವು ದುಃಖದ ಬಿಸಿಲಿನಲ್ಲಿದೆ, ಅದು ಬಹಳ ದುಃಖದಾಯಕವಾಗಿದೆ. ಆದ್ದರಿಂದ ತಂದೆಯ ತಂಪಾದ ಛಾಯೆಯಲ್ಲಿ ಇರುತ್ತೀರಿ ಎಂದರೆ ಸುಖಿಯಾಗಿರುತ್ತೀರಿ, ಖುಷಿಯಾಗಿರುತ್ತೀರಿ. ಪ್ರಪಂಚದಲ್ಲಿ ದುಃಖಗಳ ದೊಡ್ಡ ಬಿಸಿಲಿದೆ. ಹಾಗಾದರೆ ಏನು ಮಾಡುತ್ತೀರಿ? ತಂದೆಯ ಛತ್ರಛಾಯೆಯ ಕೆಳಗೆ ಇರುತ್ತೀರಿ. ಸರಿ ತಾನೆ? ಇವರನ್ನು ಮಧುಬನದವರು ಎನ್ನಬೇಕು ಅಥವಾ ರಾಯ್ಪುರದವರು ಎನ್ನಬೇಕು? ಈಗ ಆಗಿಬಿಟ್ಟಿದ್ದೀರಿ.
ಮೊದಲು ಮಧುಬನದವರಾಗಿದ್ದರು, ಈಗಲೂ ಮಧುಬನದವರಾಗಿದ್ದಾರೆ. ಎಲ್ಲಿ ತಂದೆ ಇದ್ದಾರೋ ಅಲ್ಲಿ ಮಕ್ಕಳಿದ್ದಾರೆ, ಮತ್ತು ಎಲ್ಲಿ ತಂದೆ ಮತ್ತು ಮಕ್ಕಳಿದ್ದಾರೋ ಅಲ್ಲಿ ಮಧುಬನವಿದೆ. ಇದು ಏನು? ಮಧುಬನವಾಗಿದೆ. ಸರಿ ತಾನೆ? ಈಗ ಇಡೀ ಭಾರತ ಏನಾಗುತ್ತದೆ? ಮಧುಬನವಾಗುತ್ತದೆ. ಎಲ್ಲಿ ಪ್ರತಿಯೊಬ್ಬರ ಹೃದಯದಿಂದ, ಮುಖದಿಂದ ಧ್ವನಿ ಬರುತ್ತದೆ, ನನ್ನ ಬಾಬಾ ಬಂದಿದ್ದಾರೆ, ನನಗೆ ಖಜಾನೆ ಸಿಕ್ಕಿತು, ಆ ಖಜಾನೆಯನ್ನು ಪಡೆದುಕೊಂಡೆವು. ತಂದೆಯ ಬಳಿ ಏನಿದೆ? ವಜ್ರಗಳಿವೆ. ಎಲ್ಲರಿಗೂ ಸಿಗುತ್ತಿದೆಯಲ್ಲವೇ? ಈಗ ಇನ್ನೂ ಸಿಗುತ್ತದಲ್ಲವೇ? ನಂತರ ಜೋಳಿಗೆ ತುಂಬಿಸಿಕೊಂಡು ಹೇಳುತ್ತೀರಿ, ಬಾಬಾ, ವಜ್ರಗಳಿಂದ ಜೋಳಿಗೆ ಬಹಳ ತುಂಬಿ ಹೋಗಿದೆ, ಸ್ವಲ್ಪ ಖಾಲಿ ಮಾಡಿಕೊಂಡು ಬರುತ್ತೇವೆ, ಮತ್ತೆ ಒಂದು ತುಂಬಿಸಿಕೊಳ್ಳಲು ಬರುತ್ತೇವೆ. ಒಳ್ಳೆಯದು ಮಕ್ಕಳೇ, ಮತ್ತೆ ಭೇಟಿಯಾಗೋಣ. ತಂದೆಯು ಎಲ್ಲಾ ಮಕ್ಕಳಿಗೆ ತಮ್ಮ ಸಾಂಗತ್ಯದ ಹಸ್ತವನ್ನು ಕೊಡುತ್ತಿದ್ದಾರೆ. ಅಂದ್ರೆ ಮಕ್ಕಳಿಗೆಲ್ಲ ವರದಾನದ ಹಸ್ತವನ್ನ, ಥ್ಯಾಂಕ್ಸ್ ಅನ್ನ ಕೊಡುತ್ತಿದ್ದಾರೆ. ಬಾಬಾ ಹೇಳುತ್ತಿದ್ದಾರೆ, ಸದಾ ಜೊತೆಗಿರ್ತೇವೆ, ಜೊತೆಗೆ ನಡೆಯುತ್ತೇವೆ, ಮತ್ತು ಸತ್ಯಯುಗದಲ್ಲಿ ರಾಜ್ಯಭಾರವನ್ನು ಕೂಡ ಜೊತೆ ಜೊತೆಗೆ ಮಾಡುತ್ತೇವೆ. ಆದರೆ ನಮ್ಮ ಬಾಬಾ ಹೇಳುತ್ತಾರೆ, ನಾನು ಈಗ ಪರಮಧಾಮದಲ್ಲಿ ಇರುತ್ತೇನೆ, ನೀವು ಕೆಳಗೆ ಈಗ ನಿಮ್ಮ ಪಾರ್ಟಿಯನ್ನು ಕರೆದುಕೊಂಡು ಹೋಗಿ ಎಂದು. ಒಳ್ಳೆಯದು ಮಕ್ಕಳೇ, ಮತ್ತೆ ಭೇಟಿಯಾಗೋಣ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯೊಂದಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಅಚಲ ಅಡೋಲ ಭವ. ಸದಾ ಅಚಲ ಅಡೋಲರಾಗಿ ಇರುತ್ತೀರಾ. ಪರಿಸ್ಥಿತಿಗಳು ಬರುತ್ತವೆ ಮತ್ತು ಹೋಗುತ್ತವೆ. ಸ್ವಸ್ಥಿತಿಯು ಸದಾ ಮುಂದೆ ಕೊಂಡೊಯ್ಯುತ್ತದೆ. ಯಾವುದೇ ಪರಿಸ್ಥಿತಿ ಬಂದರೂ ನೀವು ಹೈ ಜಂಪ್ ಮಾಡಿ, ಇದರಿಂದ ಪಾರಾಗುತ್ತೀರಿ. ಪರಿಸ್ಥಿತಿ ಬರುವುದು ಕೂಡ ಅದೃಷ್ಟವೇ. ನಿಮ್ಮ ಅಡಿಪಾಯವನ್ನು ಅಂದ್ರೆ ಫೌಂಡೇಶನ್ ಅನ್ನು ಬಲಪಡಿಸುವ ಸಾಧನವಾಗಿದೆ. ನೀವು ಅಂಗದನಂತೆ ಶಕ್ತಿಶಾಲಿಯಾದರೆ ಇವು ನಮಸ್ಕರಿಸುತ್ತವೆ. ಸವಾಲು ಹಾಕಿ, ನಾವು ಮಹಾವೀರರು ಎಂದು ಸವಾಲು ಹಾಕಿ. ನೀವು ಮಾಸ್ಟರ್ ಜ್ಞಾನ ಸಾಗರರ ಮೇಲೆ ಯಾವುದೇ ಪರಿಸ್ಥಿತಿಯು ದಾಳಿ ಮಾಡಲು ಸಾಧ್ಯವಿಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.